ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಗೌರವಾನ್ವಿತ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹುಬ್ಬಳ್ಳಿ ಇವರ ಮುಖಾಂತರ ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಾಳಮ್ಮ ನಗರದಲ್ಲಿ ನಡೆದ ಶ್ರೀಮತಿ ರಂಜಿತಾ ಸಚಿನ್ ಕಾಟೆ ಬನ್ಸುಡಿ ಹಿಂದೂ ವಲಯರ್ ಅವರ ಅಮಾನುಷ್ಯ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕಾನೂನು ಕ್ರಮ, ವಿಶೇಷ ತನಿಖೆ, ಸಂತ್ರಸ್ತ ಕುಟುಂಬ ತಕ್ಷಣ ನ್ಯಾಯ ಮತ್ತು ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿ ಮನವಿ. ಮಾನ್ಯರೇ, ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಿವಿಧ ದಲಿತ ಮುಖಂಡರುಗಳ ವತಿಯಿಂದ ರಾಜ್ಯದ ದಲಿತ ಸಮುದಾಯದ ಪರವಾಗಿ ಈ ಮನವಿಯನ್ನು ತೀವ್ರ ಆಕ್ರೋಶ, ನೋವು ಮತ್ತು ಹೋರಾಟದ ಮನೋಭಾವದೊಂದಿಗೆ ಸಲ್ಲಿಸುತ್ತಿದ್ದೇವೆ. ದಿನಾಂಕ 3/1/2026ರಂದು ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಾಳಮ್ಮ ನಗರದಲ್ಲಿ ವಾಸವಿದ್ದ ಶ್ರೀಮತಿ ರಂಜಿತಾ ಸಚಿನ್ ಕಾಟೆ ಬನ್ಸುಡಿ ಜಾತಿ ಹಿಂದೂ ವಲಯರ್ ಸಮುದಾಯ ಇವರನ್ನು ತಾಲೂಕಿನ ಕಾಳಮ್ಮ ನಗರದ ನಿವಾಸಿಯಾದ ರಫೀಕ್ ತಂದೆ ಇಮಾಮ್ ಸಾಬ್ ಹೆಳ್ಳೂರ್ ಎಂಬ ವ್ಯಕ್ತಿ ಮದುವೆ ನೆಪದಲ್ಲಿ ನಿರಂತರವಾಗಿ ಕಿರುಕುಳ ನೀಡಿ ಆತನ ಪ್ರಸ್ತಾವನೆಗೆ ಸ್ಪಂದಿಸಿದ ಕಾರಣ ದಿನಾಂಕ 3/1/2026ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕುತ್ತಿಗೆಯನ್ನು ಬರ್ಬರವಾಗಿ ಕೊಯ್ದು ಕ್ರೂರವಾಗಿ ಹತ್ಯೆ ಮಾಡಿರುವುದು ರಾಜ್ಯವನ್ನು ಬೆಚ್ಚಿ ಬೀಳಿಸುವ ಒಂದು ಅಮಾನುಷ ಅಪರಾಧವಾಗಿದೆ. ಈ ಪ್ರಕರಣದಲ್ಲಿ ಮತ್ತೊಂದು ಗಂಭೀರ ಅಂಶವೆಂದರೆ ರಂಜಿತಾ ಅವರನ್ನು ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ತರಲಾಗಿದ್ದು, ಮಾರ್ಗ ಮಧ್ಯೆ ಅವರ ಮರಣ ಹೊಂದಿದ ಕಾರಣವಾಗಿ ಹುಬ್ಬಳ್ಳಿಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆದು ಪ್ರಕರಣ ನಡೆದ ಸ್ಥಳ ಕಾರವಾರ ಜಿಲ್ಲೆಯಾಗಿದ್ದರೂ ತನಿಖೆಗೆ ಜಿಲ್ಲೆಗಳ ನಡುವೆ ಚದರದಂತೆ ರಾಜ್ಯ ಸರ್ಕಾರ ದುಃಖಕರ ಸಂಗತಿ ಅಂದರೆ ರಂಜಿತಾ ಅವರ ಮಗ 11 ವರ್ಷದ ಪುತ್ರ ಸಾತ್ವಿಕ್ ಎಂಬವನು ಇಂದು ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿದ್ದಾನೆ. ಈ ಹತ್ಯೆ ಕೇವಲ ಒಬ್ಬ ಮಹಿಳೆಯ ಕೊಲೆ ಅಲ್ಲ, ಇದು ಮಹಿಳೆಯ ಸ್ವಾತಂತ್ರ್ಯದ ಗೌರವ ಮತ್ತು ದಲಿತ ಸಮುದಾಯದ ಜೀವ ಭದ್ರತೆ ಮೇಲೆ ನಡೆದ ನೇರ ದಾಳಿಯಾಗಿದೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಇರಬಹುದು ಮತ್ತು ಧಾರವಾಡ ಜಿಲ್ಲೆಯ ಮಾನ್ಯಳ ಮರ್ಯಾದೆಗಿಡ ಹತ್ಯೆ ಇರಬಹುದು ಮತ್ತು ಇನ್ನೂ ಅನೇಕ ರಾಜ್ಯದಲ್ಲಿ ನಡೆಯುವ ಹತ್ಯೆಗಳ ಮರೆಯುವ ಮುನ್ನವೇ ಈ ಯಲ್ಲಾಪುರದ ರಂಜಿತಾಳ ಕ್ರೂರ ಹತ್ಯೆಯಾಗಿದೆ. ಈ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ ಎಂಬ ಭಯಾನಕ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಸರ್ಕಾರ ದಲಿತರ ರಕ್ಷಣೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಸ್ಪಷ್ಟವಾಗಿದೆ. ಆದ್ದರಿಂದ ತಕ್ಷಣ ಈ ಕೆಳಕೊಂಡ ಹಕ್ಕೊತ್ತಾಯಗಳನ್ನು ಜಾರಿಗೊಳಿಸಬೇಕೆಂದು ಎಲ್ಲ ದಲಿತ ಮುಖಂಡರ ಪರವಾಗಿ ಒತ್ತಾಯಿಸುತ್ತೇವೆ. ಹಕ್ಕೊತ್ತಾಯಗಳು ಮತ್ತು ಬೇಡಿಕೆಗಳು